ಸ್ಟಾರ್ಟ್ ಮಾಡೋಣ. ಓಕೆ. ಈಗ ನಾನು ಕೇಳುವ ಎಲ್ಲ ಪ್ರಶ್ನೆಗೂ ಉತ್ತರಗಳು ಮಾಯಿಂದ ಪ್ರಾರಂಭ ಆಗ್ತವೆ. ಓಕೆನಾ? ಮೊದಲನೇ ಪ್ರಶ್ನೆ ನಿಮಗೆ, ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ವಾಸಿಸುತ್ತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲಿದ್ದಾರೆ? ನೀನು ಉತ್ತರ ಹೇಳುವಂತಿಲ್ಲ. ಆಯಿತು. ಈಗ ನೆಕ್ಸ್ಟ್ ಪ್ರಶ್ನೆ, ಮುಸಲ್ಮಾನರು ಪ್ರಾರ್ಥಿಸಲು ಹೋಗುವ ಸ್ಥಳ. ಆಯ್ತು, ಕುಶಲ್. ಇವಳು ಚಿನ್ಮಯ್. ನೆಕ್ಸ್ಟ್, ನಾವು ಇಲ್ಲಿ ವಾಸ ಮಾಡುತ್ತೇವೆ. ಇವಳು ಚಿನ್ಮಯ್ ಫಸ್ಟ್ ಬಂತು ಉತ್ತರ. ಸ್ವಾಮೀಜಿಗಳು ಇಲ್ಲಿ ವಾಸಿಸುತ್ತಾರೆ. ಎಸ್, ಮಠ. ಚಿನ್ಮಯ್ ಔಟ್. ನಾವು ಭೂಮಿಯಲ್ಲಿ ಇದು ಇರುವುದರಿಂದ ಬೆಳೆಗಳು ಬೆಳೆಯುತ್ತವೆ. ಎಸ್, ವರ್ಷನ್. ಕಂಟಿನ್ಯೂ ಮಾಡಿ. ಗಣೇಶನಿಗೆ ಇಷ್ಟವಾದ ಲೈಬ್ರರಿಗಳಲ್ಲಿ ನಾವು ಹೋದಾಗ ಹೀಗೆ ದೇವಾಲಯಕ್ಕೆ ಹೀಗೆಂದು ಕರೆಯುತ್ತೇವೆ. ದೇವಾಲಯಕ್ಕೆ ಹೀಗೆಂದು ಕರೆಯುತ್ತೇವೆ. ಇನ್ನೊಂದು ಹೆಸರು ದೇವಾಲಯಕ್ಕೆ. ದೇವಾಲಯಕ್ಕೆ ಹೀಗೆಂದು ಕರೆಯುತ್ತೇವೆ. ಗೊತ್ತಾಗ್ಲಿಲ್ವಾ? 3 ಅಕ್ಷರ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಅರಮನೆಯಲ್ಲಿ ಇರುವವರು. ನಿಮ್ಮ ಅಮ್ಮನ ತಮ್ಮ ಅಥವಾ ಅಣ್ಣ. ನಿಮ್ಮ ಅಮ್ಮನ ತಮ್ಮ ಅಥವಾ ಅಣ್ಣನಿಗೆ ಏನಂತ ಕರೆಯುತ್ತಾರೆ? ನೀವು ಹೇಳ್ಬಾರ್ದು. ಅಲ್ಲ, ನೀವು ಹೇಳ್ಬಾರ್ದು. ಆಯ್ತು. ಧರ್ಮಸ್ಥಳದಲ್ಲಿರುವ ದೇವರು. ಮಂಜುನಾಥ. ಇದು ಒಂದು ಹೂವು. ಮಲ್ಲಿಗೆ. ನೀವು ಉತ್ತರ ಹೇಳಂಗಿಲ್ಲ ಅಂತ ಹೇಳಿದ್ದೀನಿ. ರೂಲ್ಸ್ ಫಾಲೋ ಮಾಡಿ. ಆಕಾಶದಲ್ಲಿ ಇದು ಇದ್ದರೆ ಮಳೆ ಬರುತ್ತದೆ. ಆನೆಯನ್ನು ಪಳಗಿಸುವವನು.